ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ರೀಸೆಂಟ್ ಆಗಿ HD ಕುಮಾರಸ್ವಾಮಿ ಅವ್ರಿಗೆ ಜಂತಕಲ್ ಮೈನಿಂಗ್ ಕೇಸ್ ಇಂದ ಜಾಮೀನ್ ಸಿಕ್ಕಿತ್ತು. ಇದೀಗ HDK ವಿರುದ್ಧ ಸಾಕ್ಷಿ ಒದಗಿಸಲು ಕಾಲಾವಕಾಶ ಕೇಳಿದ್ರು ಗಾಲಿ ರೆಡ್ಡಿ. ಎಸ್, 2006ರಲ್ಲಿ ಅಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಳ್ಳಾರಿ ಗಣಿಧಣಿಗಳಿಂದ 150 ಕೋಟಿ ರೂಪಾಯಿ ಲಂಚ ಪಡೆದಿದ್ರು ಎಂಬ ಆರೋಪ ಮಾಡಿದ್ದ ಅಂದಿನ ಬಿಜೆಪಿ MLC ಜನಾರ್ದನ್ ರೆಡ್ಡಿಗೆ ಇಂದು SIT ಮುಂದೆ ಸಾಕ್ಷಿಯಾಗಿ ನಿಂತಿದ್ದಾರೆ. ವಿಚಾರಣೆ ಬಳಿಕ ಮಾತನಾಡಿದ ಗಾಲಿ ರೆಡ್ಡಿ, SITಗೆ ಸೂಕ್ತ ಸಾಕ್ಷಿ ಒದಗಿಸಿದ್ದೇನೆ. ಹೆಚ್ಚಿನ ಸಾಕ್ಷಿ ಒದಗಿಸಲು 3 ವಾರಗಳ ಕಾಲಾವಕಾಶವನ್ನ ಕೋರಿದ್ದೇನೆ. SIT ಅಧಿಕಾರಿಗಳು ಇದಕ್ಕೆ ಒಪ್ಪಿದ್ದಾರೆ ಅಂತ ರೆಡ್ಡಿ ಅವರು ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಜಂತಕಲ್ ಮೈನಿಂಗ್ ಗುತ್ತಿಗೆ ನವೀಕರಣಕ್ಕೆ ಅನುಮತಿ ನೀಡಿದ ಆರೋಪ ಎದುರಿಸ್ತಾ ಇರೋ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ವಿರುದ್ಧ 2006ರಂದೇ ಯಾವುದೇ ಸಾಕ್ಷಿ ಒದಗಿಸದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇಂದು ಏನು ಸಾಕ್ಷಿ ಒದಗಿಸುತ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಇನ್ನು ವಿಶೇಷ ತನಿಖಾ ದಳ SIT IGP ಚರಣ್ ರೆಡ್ಡಿ ಮುಂದೆ ಹಾಜರಾಗಿರುವ ಜನಾರ್ದನ್ ರೆಡ್ಡಿ ಅವರು 150 ಕೋಟಿ ಗಣಿ ಕಪ್ಪ ಕೇಸಲ್ಲಿ ನನ್ನನ್ನ ಸಾಕ್ಷಿಯಾಗಿಸಿದ್ದಾರೆ. ಈ ಸಂಬಂಧ SIT ಮುಂದೆ ಹಾಜರಾಗಿ ಸಾಕ್ಷಿ ಹೇಳಲಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಆ ಆರೋಪ ಏನಪ್ಪಾ ಅಂದ್ರೆ, ಬಳ್ಳಾರಿ ಗಣಿ ಉದ್ಯಮಿಗಳಿಂದ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಅರಣ್ಯ ಸಚಿವ C ಚೆನ್ನಿಗಪ್ಪ ಹಾಗೂ ಗೃಹ ಸಚಿವ MP ಪ್ರಕಾಶ್ ಅವರು 150 ಕೋಟಿ ಲಂಚ ಪಡೆದಿದ್ರು ಅಂತ ಹೇಳಲಾಗಿದೆ. ಈ ಕುರಿತಂತೆ ನನ್ನ ಬಳಿ ಮಾತುಕತೆ ನಡೆಸಿದ ವಿಡಿಯೋ CD ಕೂಡ ಲಭ್ಯ ಇದೆ ಅಂತ MLC ಗಾಲಿ ರೆಡ್ಡಿ ಆರೋಪಿಸಿದ್ದಾರೆ. ಈ ಬಗ್ಗೆ ವಿಶೇಷ ತನಿಖಾ ತಂಡ ಸ್ಪಷ್ಟನೆ ಕೋರಿ ಸಾಕ್ಷ್ಯ ಒದಗಿಸುವಂತೆ ಗಾಲಿ ರೆಡ್ಡಿಗೆ ನೋಟಿಸ್ ಜಾರಿ ಮಾಡಿತ್ತು. ಆದ್ರೆ ರೆಡ್ಡಿ ಬಳಿ CD ಇದ್ರೂ ದಶಕಗಳ ಕಾಲ ಅದೇ CD ಉಳಿಸ್ಕೊಂಡಿದ್ದಾರಾ? ರೆಡ್ಡಿ ಅವ್ರ ಬಳಿ ನಿಜಕ್ಕೂ CD ಇದ್ರೆ ಇಷ್ಟು ದಿನ ಅವರು ಬಾಯಿ ಮುಚ್ಕೊಂಡು ಸುಮ್ನೆ ಇದ್ದದ್ದಾದ್ರೂ ಯಾಕೆ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಅವರೇ ಕೊಡ್ಬೇಕು. ಹಾಗೆ HD ಕುಮಾರಸ್ವಾಮಿ ಅವರ ವಿರುದ್ಧ ಸಾಕ್ಷಿ ಹೇಳೋಕೆ ನಾನ್ ರೆಡಿ ಇದ್ದೀನಿ ಅಂತ ಹೇಳಿರೋ ಗಾಲಿ ರೆಡ್ಡಿ ಅವರು ಮುಂದಕ್ಕೆ ಏನ್ ಮಾಡೋಕೆ ಹೊರಟಿದ್ದಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ನಮಗೆ ಕಾಮೆಂಟ್ ಮಾಡಿ ಕಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.